ಹಾಕಿ ಜೀವ ಉಳಿಸಿಕೊಳ್ಳಿ. ನಿಮ್ಮ ಕುಟುಂಬದವರನ್ನ ನೋಡಿಯಾದರೂ ಹೆಲ್ಮೆಟ್ ಧರಿಸಿ. ಈ ರೀತಿ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಶಿವಮೊಗ್ಗ ನಗರದಲ್ಲಿ ನಡೀತಾ ಇದೆ. ಲಕ್ಷ್ಮೀ ಟಾಕೀಸ್ ವೃತ್ತ ಸೇರಿದಂತೆ ಹಲವಾರು ಕಡೆ ಟ್ರಾಫಿಕ್ ಸಿಗ್ನಲ್ನಲ್ಲಿ ಹೆಲ್ಮೆಟ್ ಜಾಗೃತಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಸ್ನೇಹಜೀವಿ ಗೆಳೆಯರ ಬಳಗದ ವತಿಯಿಂದ ಈ ಕಾರ್ಯವನ್ನ ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬರಲಾಗ್ತಾ ಇದೆ. ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಿಕೊಂಡು ಬರುವ ಜನರನ್ನ ತಡೆದು ಹೆಲ್ಮೆಟ್ ಧರಿಸಿ, ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಎಂದು ಜಾಗೃತಿಯನ್ನ ಜಯನಗರ ಪೊಲೀಸರ ಸಹಕಾರದಲ್ಲಿ ನಡೆಸಲಾಯಿತು. ಪ್ರತಿ ವರ್ಷದಂತೆ ನಾವು ಈ ಹೆಲ್ಮೆಟಿನ ಬಗ್ಗೆ ಜಾಗೃತಿ ಮೂಡಿಸ್ತೀವಿ. ನಾವು ಯಾರು ವಿನೋಮನ ಸ್ಟೇಷನ್ ಇರ್ಬೋದು, ಜೈನ ಸ್ಟೇಷನ್ ಇರ್ಬೋದು, ಟ್ರಾಫಿಕ್ ಇರ್ಬೋದು, ಏನೇ ಒಂದು ಯಾರ್ಯಾರು ಹಾಕೊಂಡು ನಮ್ಮ ಸಂಘದ ವತಿಯಿಂದ ನಾವು ಹೆಲ್ಮೆಟ್ಟು, ಆಮೇಲೆ ಸಿಗ್ನಲ್ ಲೈಟ್ ಜಂಪು ಮತ್ತು ಸೀಟ್ ಬೆಲ್ಟ್ ಬಗ್ಗೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಮಾಡ್ತೀವಿ. ಇದು ನಾವು ಮಾಡ್ತಿರೋದು 5ನೇ ವರ್ಷ ಈ ಸಲ ನಮ್ಮ ಸಂಘದ ವತಿಯಿಂದ. ಬೇರೆ ಸಂಘದಿಂದ ನಾವು ಬೇರೆ ಬೇರೆ ಥರದ ಕಾರ್ಯಕ್ರಮಗಳು, ದೀಪೋತ್ಸವ ಇರ್ಬೋದು ದೇವಸ್ಥಾನದಲ್ಲಿ, ಮತ್ತು ರಾಜ್ಯೋತ್ಸವ ಇರ್ಬೋದು, ವಿನೋದ್ ಅಂತ ನಮ್ಮ ಸಂಘ ಸದಸ್ಯರು, ಗಿರೀಶ್ ಪೊಲೀಸರು, ನಮ್ಮ ಸಿದ್ದನಗೌಡರು ಸಾಹೇಬರು, ಅವರ ಅಸಿಸ್ಟೆಂಟ್ ಆದ ಶಕುಂತಲಾ ಮೇಡಮ್ SI ಇದ್ದರು, ಆಮೇಲೆ PC-ಗಳಾದ ಟ್ರಾಫಿಕ್ PC-ಗಳಿದ್ರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ದಯವಿಟ್ಟು ತಿಳ್ಕೊಬೇಡಿ. ಹಾಗಾಗಿ ಈ ಥರ ಕಾರ್ಯಕ್ರಮಗಳು ಪ್ರತಿ ವರ್ಷ ಮಾಡ್ಕೊಂಬರ್ತೀವಿ ನಾವು. ಯಾವಾಗ ಈಗ ಯಾರ್ಯಾರು ಟ್ರಿಬಲ್ ರೈಡಿಂಗ್ ಬಂದಿದ್ದೀರಾ ಅವರಿಗೆಲ್ಲ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿ, ಹೆಲ್ಮೆಟಿನ ಬಗ್ಗೆ, ಆಮೇಲೆ ಸೀಟ್ ಬೆಲ್ಟ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ನಮ್ಮ ಸಂಘದ ವತಿಯಿಂದ ಅವರಿಗೆಲ್ಲ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದ್ದೀವಿ. ಹೆಲ್ಮೆಟ್ಟು, ಸಿಗ್ನಲ್ ಲೈಟ್ ಬಗ್ಗೆ, ಸಿಗ್ನಲ್ ಲೈಟ್ ಜಂಪ್ ಬಗ್ಗೆ, ಇದ್ರ ಬಗ್ಗೆ 9 ತಿಂಗಳ ಮಗುಗೋಸ್ಕರ ಹೆಲ್ಮೆಟ್ ಹಾಕ್ಬೇಕು ಅಂತೇಳಿ ನಮ್ಮ ಸರ್ಕಾರದ ಆದೇಶ ಇದೆ, ಸೆಂಟ್ರಲ್ ಗೌರ್ಮೆಂಟು. ಅದ್ರ ಪರವಾಗಿ ನಮ್ಮ ಟ್ರಾಫಿಕ್ PC-ಗಳ ಕಡೆಯಿಂದ ಹೇಳ್ಬಿಟ್ಟು ಸಿಗ್ನಲ್ ಲೈಟಲ್ಲಿ ಎಲ್ಲ ಮಕ್ಕಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದ್ದೀವಿ. ಹೆಲ್ಮೆಟ್ ಬಗ್ಗೆ ನೋಡಬೇಕು, ನಾವು ಅರಿವು ಮೂಡಿಸೋ ಕಾರ್ಯಕ್ರಮ ಸಂಘದಿಂದ ಮಾಡಿದ್ವಿ. ಟ್ರಾಫಿಕ್ನವರು ನಮ್ಮ ಜೈನ ಸ್ಟೇಷನಲ್ಲಿ ಹಿಡ್ಕೊಂಡ್ಬಿಟ್ಟು ಅದು ಅವ್ರಿಗೆ ಬಿಟ್ಟಿದ್ದದು ಅಲ್ವಾ, ಹಾಕೋದು ಫೈನ್ ಹಾಕ್ತಾರೆ, ಕಂಪಲ್ಸರಿ ಫೈನ್ ಬೀಳುತ್ತೆ. 500,000 ಫೈನ್ ಇದೆ. ಅದು ಇದೆ ಲೀಸ್ಟೇ ಇದೆ, ಅದ್ರದ್ದು ಸರ್ಕಾರದ ಲೀಸ್ಟ್ ಇದೆ. ಹಾಗಾಗಿ ಹೆಲ್ಮೆಟ್ ಜಾಗೃತಿನ ನಮ್ಮ ಜೈನ ಸ್ಟೇಷನ್ ಅವರು ಹಮ್ಮಿಕೊಂಡಿದ್ರು. ನಾವೆಲ್ಲ ಸೇರಿ ಅವರಿಗೆ ಸಹಕಾರ ಕೊಟ್ಟಿದ್ದೀವಿ. ನಮ್ಮ ಇನ್ನೊಂದು ಮರದಲ್ಲಿ ಒಂದು ವರ್ಷದಲ್ಲಿ ಒಂದು 5 ಜನ ಆಕ್ಸಿಡೆಂಟಲ್ಲಿ ಕೆಲವರು ಜೀವ ಕಳ್ಕೊಂಡಿದ್ದಾರೆ, ಕೆಲವರು ಇವತ್ತಿವರೆಗೂ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಏನಪ್ಪ ಅಂದರೆ ಹಿಂದ್ಗಡೆ ಕೂತವರು ಯಾವಾಗಲೂ ಆಕ್ಸಿಡೆಂಟ್ ಆದಾಗ ಹೊಡ್ತಾ ತಿನ್ನೋದು ಜಾಸ್ತಿ. ಮುಂದಿರೋರು ತಪ್ಸ್ಕೊಂಡ್ಬಿಡ್ತಾರೆ, ಹಿಂದಿರೋರು ಹೊಡ್ತಾ ಬಿದ್ದಾಗ ತಲೆಗೆ ಹೊಡ್ತಾ ಇಂಜೂರ್ ಆಗಿ ಕೆಲವರೆಲ್ಲ ಜೀವನ ಕಳ್ಕೊಂಡ್ಬಿಡ್ತಾರೆ. ಅದೊಂದು ಇವತ್ತು ನಮ್ಮ ಟ್ರಾಫಿಕ್ನವ್ರು ತಂದಿರೋದ್ರಿಂದ ನಾವೆಲ್ಲ ನಿಂತು ಇವತ್ತು ಜನರಿಗೆ ನಿಲ್ಲಿಸಿ ಅವರಿಗೆಲ್ಲ ಜಾಗ್ರತೆ ಕೊಟ್ಟು ಸಂಘದಿಂದ 9 ತಿಂಗಳು ಮಗುವು ಕಡ್ಡಾಯ ಮಾಡಿದ್ದಾರೆ. ಅಂದರೆ ಅವರ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಹೆಲ್ಮೆಟ್ ಹಾಕೋದು ಭಾರಿ ಒಳ್ಳೆಯದು.
ಹಾಗಾಗಿ ನಾವೆಲ್ಲ ಸಂಘದ ಸದಸ್ಯರು ಇದಕ್ಕೆಲ್ಲ ಸಹಕಾರ ಕೊಟ್ಟು ಎಲ್ಲ ಜನರಿಗೂ ಜಾಗೃತಿ ಮೂಡಿಸಿದ್ದೀವಿ. ಎಲ್ಲರೂ ದಯವಿಟ್ಟು ಹೆಲ್ಮೆಟನ್ನು ಕಡ್ಡಾಯವಾಗಿ ಹಾಕ್ಕೊಳ್ಳಿ. ಹಿಂದ್ಗಡೆ ಕುತ್ಕೊಳ್ಳೋರು ಹಾಕೊಳ್ಳೋದ್ರಿಂದ ನಿಮ್ಮ ಜೀವ ನಿಮ್ಮ ರಕ್ಷಣೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಹೆಲ್ಮೆಟನ್ನು ಹಾಕ್ಕೊಳ್ಳಿ.